परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषां नार्यस्मृतिहृदयदीप्ताय हरजे येन प्रादुरभाविभूमिवलजे विस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गकः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणग्धान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थादि सन्मनः सरसि भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ನೆನೆ ದಿವಸ ಮಾಯಾವಾದಿಗಳ ಪ್ರಕಾರ ಮೋಕ್ಷ ಅಂದ್ರೆ ಏನು, ಆ ಮೋಕ್ಷಕ್ಕೆ ಉಪಾಯ ಏನು ಅಂತ ಹೇಳಿ ಬಂದಿತ್ತು. ಅದರ ಖಂಡನೆಯನ್ನು ಮಾಡ್ತಾ ಬಂದ್ರು. ಯಾಕಂದ್ರೆ ಅನ್ಯಥೋಪಾಸನೆ ಆಗ್ಬಿಡತ್ತೆ. ಪ್ರತಿಮೆಯನ್ನೇ ದೇವರು, ಪ್ರತೀಕವನ್ನೇ ದೇವರು ಅಂತ ತಿಳ್ಕೊಳ್ಬಾರದು. ಆದ್ರಿಂದ ಸ್ಪಷ್ಟವಾಗಿ ವೇದ ವಾಕ್ಯಗಳು ಹೇಳ್ತಾ ಇದೆ, ನೀವು ಸರಿಯಾಗಿ ಇದ್ದ ವಸ್ತುನ ಇದ್ದಾಗಿ ತಿಳ್ಕೊಳ್ಳಿ. ಈಗ ದೇವರು ಪ್ರತಿಮೆ ರೂಪದಲ್ಲಿ ಇದಾನ? ಇಲ್ಲ. ದೇವರು ಬೇರೆ, ಪ್ರತಿಮೆ ಬೇರೆ. ದೇವರು ಬೇರೆ, ಬ್ರಾಹ್ಮಣರು ಬೇರೆ. ದೇವರು ಬೇರೆ, ಸನ್ಯಾಸಿಗಳು ಬೇರೆ. ಅದನ್ನ ದೇವರನ್ನೇ ಸನ್ಯಾಸಿಗಳೇ ದೇವರು, ಬ್ರಾಹ್ಮಣರೇ ದೇವರು ಅಥವಾ ಪ್ರತಿಮೆನೇ ದೇವರು ಅಲ್ಲ. ಆ ಬ್ರಾಹ್ಮಣ, ಸನ್ಯಾಸಿ, ಪ್ರತಿಮೆ ಅಥವಾ ಇನ್ಯಾವುದೇ ಒಂದು ಇಂದ್ರಿಯ ಆಗ್ಬೋದು, ವಾಗಿಂದ್ರಿಯ, ಮನಸ್ಸು ಎಲ್ಲ, ಈ ಪ್ರತಿಯೊಂದು ಕಡೆ ಭಗವಂತ ಇರ್ತಾನೆ. ಅದೇ ದೇವರಲ್ಲ. ಇದು ಸಿದ್ಧಾಂತ. ಇದನ್ನ ಏವಂ ವಿದ್ವಾನ್, ವಸ್ತು ಹೇಗಿದೆಯೋ ಹಾಗೆ ತಿಳ್ಕೊಂಡ್ರೆ ಅವನು ವಿದ್ವಾನ್, ಅಪರೋಕ್ಷ ಜ್ಞಾನಿಯಾಗಿರೋನು ಮೋಕ್ಷಕ್ಕೆ ಹೋಗ್ತಾನೆ ದೇವರ ಅನುಗ್ರಹದಿಂದ. ಇದಕ್ಕಿಂತ ಬೇರೆ ದಾರಿ ಇಲ್ಲ ಅಂತ ಎಷ್ಟು ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆದ್ರಿಂದ ಕೇವಲ ಪರಮ ಪುರುಷನ ಜ್ಞಾನ ಅಷ್ಟೇ ಅಂತಲ್ಲ, ಬೇರೆಯದು ಮೋಕ್ಷ ಸಾಧನ ಅಂತ ನಿಜವಾಗಿ ಅಲ್ಲ. ಪರಮ ಪುರುಷನ ಜ್ಞಾನವೇ ಮೋಕ್ಷ ಸಾಧನ ನಮಗೆ ಗೊತ್ತಿದೆ. ಅಂದ್ರೆ ದೇವರ ಬಗ್ಗೆ ಜ್ಞಾನ, ಅಪರೋಕ್ಷ ಜ್ಞಾನ ಮೋಕ್ಷ ತಂದು ಕೊಡುತ್ತೆ. ಬರೀ ಇಷ್ಟಕ್ಕೆ ಸೀಮಿತ ಮಾಡಬಾರ್ದು ಈ ವೇದವಾಕ್ಯ. ಇನ್ನೂ ಇದಕ್ಕೆ ಅರ್ಥ ಇದೆ ಅನ್ನೋ ಅಂಶವನ್ನ ಇಲ್ಲಿ ಗಮನಿಸ್ಬೇಕು ಅಂತ. ಹಾಗಾದ್ರೆ ಏವಂ ಅಂತ ಹೇಳಿದ್ದಾರೆ. ಏವಂ ಅನ್ನೋದ್ರಿಂದ ಸಪ್ರಕಾರಸ್ಯ ಪ್ರಕೃತಸ್ಯ ಪರಾಮರ್ಶ ಉಪಪತ್ತೌ ಏಕದೇಶ ವಿಷಯತ್ವ ಕಲ್ಪನಾ ಅನುಪಪತ್ತೇ ತಮಿತ್ಯನೇನ ಯಥಾರ್ಥ ಜ್ಞಾನಂ ಲಬ್ಧಮೇವ ಅಂತೆಲ್ಲ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಇದರ ಅಭಿಪ್ರಾಯ ಇಷ್ಟೇ. ತಮೇವಂ ಅಂದ್ರೆ ಅಂದ್ರೆ ಒಂದಿಷ್ಟು ಧರ್ಮ, ಈ ತರ ಈ ತರ ಈ ತರ. ಯಾವ ತರ? ವಸ್ತು ಹೇಗಿದೆಯೋ ಆ ತರ. ಎಷ್ಟೆಷ್ಟು ಪ್ರಕಾರ ಇದೆ ದೇವರನ್ನು ತಿಳಿಲಿಕ್ಕೆ. ಪ್ರತಿಮೆಯಲ್ಲಿ ದೇವರು, ಬ್ರಾಹ್ಮಣರಲ್ಲಿ ದೇವರು, ಅಗ್ನಿಯಲ್ಲಿ ದೇವರು, ಸನ್ಯಾಸಿಗಳಲ್ಲಿ ದೇವರು, ಈ ವಸ್ತುವಲ್ಲಿ ದೇವರು, ಆ ವಸ್ತುವಲ್ಲಿ ದೇವರು, ಎಷ್ಟೆಷ್ಟು. ಈ ಯಾವ ಯಾವ ಪ್ರಕಾರ ಇದೆಯೋ ಆ ಎಲ್ಲಾ ಪ್ರಕಾರಗಳಿಂದ ಪರಮಾತ್ಮನನ್ನು ತಗೊಳ್ಬೇಕು. ಏವಂ ಆದ್ರೆ ಸರಿಯಾಗಿ ತಿಳ್ಕೊಳ್ಬೇಕು ಅಷ್ಟೇ. ಈ ತರ ಆ ಪ್ರಕಾರಗಳನ್ನ ಬಿಟ್ಟು ಕೇವಲ ದೇವರ ಸ್ವರೂಪವನ್ನು ತಿಳಿಬೇಕು ಅನ್ನೋದು ಸರಿ ಇಲ್ಲ. ಆ ಪ್ರಕಾರನ ತಿಳ್ಕೊಳ್ಳೋದು ಮುಖ್ಯ. ಈಗ ನಮ್ಗೆ ದೇವ್ರು ಮುಖ್ಯ. ಆದ್ರಿಂದ ಅವ್ರು ಏನಂತಾರೆ ಅಂದ್ರೆ, ಈಗ ಪ್ರತಿಮೆಯನ್ನೇ ದೇವ್ರು ಅಂತ ತಿಳ್ಕೊಳ್ಳಿ, ನಿಮ್ ತಿಳ್ಕೊಳ್ಳೋದು ಮುಖ್ಯ ದೇವ್ರ ಬಗ್ಗೆ.
ಪ್ರತಿಮೆನೇ ದೇವ್ರು ಅಂತ ತಿಳ್ಕೊಂಡ್ರ ಅಥವಾ ಬೇರೆ, ಅದೆಲ್ಲ ನಮಗೆ ಎರಡನೇದು, ಸೆಕೆಂಡ್ ಅದು. ಫಸ್ಟ್ ಈಗ ಮುಖ್ಯವಾಗಿ ಏನು, ದೇವರನ್ನ ತಿಳಿಯೋದು ಮುಖ್ಯ. ದೇವ್ರನ್ನ ತಿಳ್ಕೊಂಡ್ರೋ ಇಲ್ವೋ, ತಿಳ್ಕೊಂಡ್ವಿ ಅಷ್ಟೇ ಅಂತ ಅವ್ರು ಹೇಳ್ತಾರೆ. ಆದ್ರೆ ಅದ್ ಸರಿ ಇಲ್ಲ. ತಿಳ್ಕೊಳ್ಳೋದು ಸರಿಯಾಗಿ ತಿಳ್ಕೊಬೇಕು. ಹಾಗಂತ ತಪ್ಪಾಗಿ ತಿಳ್ಕೊಂಡೆ ಲೋಕದಲ್ಲಿ ಮನೆಯಲ್ಲೇ ತಪ್ಪಾಗಿ ತಿಳ್ಕೊಂಡ್ಬಿಟ್ರೆ ಒಬ್ಬೊಬ್ರ ಬಗ್ಗೆ ಅದು ಸರಿ ಹೋಗುತ್ತೆ. ಇಲ್ಲ ತಿಳ್ಕೊಳ್ಳೋದಂತೂ ಆಯ್ತಲ್ಲ, ತಪ್ಪಾಗೋ ಸರಿನೋ ಅಂದ್ರೆ ಅದು ಹಾಗಾಗಲ್ಲ. ಯಥಾವಸ್ಥಿತ ಪ್ರಕಾರೇಣ ಏನಿದೆಯೋ ಅದನ್ನ ತಿಳಿಬೇಕು. ದೇವರಲ್ಲಿ ಏನಿದೆ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಾಪಾತ್ ಎಲ್ಲ ಇದೆ ಗುಣಗಳು. ಪ್ರತಿ ಒಂದೇ ವಾಕ್ಯ ಅಲ್ಲ, ಇಡೀ ಪುರುಷ ಸೂಕ್ತದ ಅರ್ಥ ನಾವು ನೋಡಾಯ್ತು. ಪುರುಷ ಸೂಕ್ತದಲ್ಲಿ ಬರುವಂತಹ ಪ್ರತಿ ಗುಣ ದೇವರಲ್ಲಿದೆ ಅಂತ ಚಿಂತಿಸ್ತಾ ಇರ್ಬೇಕು ಪ್ರತಿನಿತ್ಯ. ಅದು ಯಥಾರ್ಥ ಜ್ಞಾನ. ಆ ಯಥಾರ್ಥ ಜ್ಞಾನವನ್ನ ಸಂಪಾದನೆ ಮಾಡಿದಾಗ ಆಯ್ತು. ಹಾಗಾದ್ರೆ ಏವಂ ಅಂತ ಯಾಕೆ ಹೇಳಿದ್ರೆ, ತಮ್ಮ ಅನ್ನೋದ್ರಿಂದಲೇ ಎಲ್ಲ ಸಿಕ್ಬಿಡ್ತಲ್ಲ. ಆದ್ರೆ ಅದನ್ನ ಸೂಚನೆ ಮಾಡ್ತಾ ಇದೆ. ತಮ್ಮ ಅನ್ನೋದನ್ನ ಸಿಗತ್ತೆ, ಈ ರೀತಿ ತಿಳ್ಕೊಬೇಕು, ಈ ರೀತಿ ತಿಳ್ಕೊಬೇಕು, ಅದು ತಿಳಿದ್ರೆ ಸರಿ ಇದೆಯೋ ಇಲ್ವೋ ಅಂತ ಹೇಳ್ಬೇಕಲ್ಲ. ಅದಕ್ಕೆ ತಮ್ ಏವಂ ವಿದ್ವಾನ್, ತಮ್ ಏವಂ ನಿಜ ಅದ್ ಸರಿ ಇದೆ ಅಂತ ತಿಳಿಸ್ಲಿಕ್ಕೆ ಏವಂ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಆದರ ಕೊಟ್ಟಿದ್ದಾರೆ ಅನ್ನೋದನ್ನ ಅದನ್ನೇ ಹೇಳಿತ್ತು. ತಮ್ ಅಂತ ಒಂದೇ ಸಾಕಾಗ್ತಾ ಇತ್ತು. ತಮ್ ವಿದ್ವಾನ್ ಆ ರೀತಿ ತಿಳಿದಂತಹ ವಿದ್ವಾಂಸ ಅಪರೋಕ್ಷ ಜ್ಞಾನಿ ಅಂತ ಸಾಕಾಗಿತ್ತು. ತಮ್ ಏವಂ ಅಂತ ಮತ್ತೆ ಒತ್ತು ಕೊಟ್ಟಿದ್ ಯಾಕೆಂದ್ರೆ ಅವನಲ್ಲಿ ಏನೇನು ಗುಣಗಳಿದೆಯೋ ಅದನ್ನ ಹಾಗೆ ಸರಿಯಾಗಿ ತಿಳ್ಕೊಳ್ಳೋ ಮುಖಾಂತರ ಅದು ಅನ್ಯಥೋಪಾಸನೆ ಆಗಲ್ಲ. ಅದರಿಂದ ಅನ್ಯಥೋಪಾಸನೆಯಿಂದ ಮೋಕ್ಷ ಖಂಡಿತ ಸಿಗಲ್ಲ. ಅದಕ್ಕೆ ಇವ್ರಂತಾರೆ, ಹೌದು ಈ ವೇದ ಹೇಳ್ತಾ ಇರೋದು ಯಾವ್ದ್ರ ಬಗ್ಗೆ, ಪರಮ ಮೋಕ್ಷದ ಬಗ್ಗೆ. ಅವರಲ್ಲಿ ಎರಡು ಮೋಕ್ಷ ಅಲ್ವಾ ಮಾಯಾವಾದಿಗಳ ಮತದಲ್ಲಿ, ಅದು ಪರಮ ಮೋಕ್ಷದ ಬಗ್ಗೆ ವೇದ ಹೇಳ್ತಾ ಇದೆ. ವಿಕುಂಠ ಅದು ಇದು ಇದೆಲ್ಲ ಅನ್ಯಥೋಪಾಸನೆಯಿಂದ ಪಡ್ಕೊಬಹುದು ಸತ್ಯಲೋಕ. ಇದಕ್ಕೇನ್ ಸರಿಯಾಗಿ ಉಪಾಸನೆ ಮಾಡ್ಬೇಕು ಅಂತಿಲ್ಲ, ಸ್ವಲ್ಪ ಸರಿಯಾಗಿ ತಿಳ್ಕೊಂಡ್ರು ಸಾಕು ಅಂತ ಯಾಕಾಗ್ಬಾರ್ದು ಅಂದ್ರೆ, ನೋಡಿ ನೀವ್ ಹೇಳ್ತಾ ಇರೋದಲ್ಲ, ವೇದವ್ಯಾಸರೇ ಅದನ್ನ ಸೂಚನೆ ಮಾಡಿದ್ದಾರೆ. ಏನಂತ, ಓಂ ನ ಪ್ರತೀಕೆ ನಹಿ ಸಹ ಓಂ ಅಂತ ಬ್ರಹ್ಮಸೂತ್ರ 4ನೇ ಅಧ್ಯಾಯದಲ್ಲಿ ಬರುತ್ತೆ ಮುಂದೆ. ಓಂ ನ ಪ್ರತೀಕೆ ಅಂತಾರೆ. ನ ಪ್ರತೀಕೆ, ಪ್ರತೀಕವನ್ನ ನೋಡಿ ದೇವ್ರು ಅಂತ ತಿಳ್ಕೊಳ್ಬೇಡಿ. ನ ಪ್ರತೀಕೆ ಅಂತ ಸ್ಪಷ್ಟ ಹೇಳಿದ್ದಾರೆ. ನಹಿ ಸಹ, ಯಾಕೆ ಆ ಪ್ರತೀಕ ದೇವರಲ್ಲ, ಸಹ ನಹಿ, ಆ ದೇವರು ನಹಿ, ಆ ಪ್ರತೀಕ ಅಲ್ಲ ಅಂತ ಆ ಬ್ರಹ್ಮಸೂತ್ರದ ಅರ್ಥ. ಸಾಕ್ಷಾತ್ ಅಲ್ಲೇ ನ ಪ್ರತೀಕೆ ನಹಿ ಸಹ ಅನ್ನೋ ಬ್ರಹ್ಮಸೂತ್ರದಲ್ಲಿ ಪ್ರತಿಮೆಯನ್ನ, ಸಾಲಿಗ್ರಾಮವನ್ನ, ಬೇರೆ ಏನೇನಿದೆ ಅದನ್ನೇ ದೇವರು ಅಂತ ತಿಳಿಬಾರ್ದು ಅಂತ ಸ್ಫುಟವಾಗಿ ಹೇಳಿದ ಮೇಲೆ, ಇಲ್ಲ ನಾವು ಅದನ್ನ ಮಾಡ್ತೀವಿ ಅನ್ಯಥೋಪಾಸನೆ ಮಾಡ್ತೀವಿ ಅಂದ್ರೆ ವೇದವ್ಯಾಸರ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಮಾಡ್ತಾ ಇದ್ರಿ. ಬ್ರಹ್ಮಸೂತ್ರಕ್ಕೆ ಅರ್ಥ ಬರಲಿಕ್ಕೆ ಹೋಗಿ ಇನ್ನೊಂದು ಬ್ರಹ್ಮಸೂತ್ರದ ಅರ್ಥ ವಿರೋಧ ತಂದ್ಕೊಡ್ತಾ ಇದ್ರಿ. ಇದು ಸರಿ ಇಲ್ಲ. ತಥಾಪಿ ಯದೇವಮಿತಿ ವದತಿ ತದಾದರ ಸೂಚನಾರ್ಥಂ ಪರಮ ಮೋಕ್ಷ ವಿಷಯೇಯಂ ಶ್ರುತಿರಸ್ತು ಅಪರಸ್ತು ಪುರುಷಾರ್ಥೋ ಅನ್ಯಥೋಪಾಸನೇನ ಭವಿಷ್ಯತಿ ಇತ್ಯತಃ ಅಂತ ಇದೇ ವಾಕ್ಯಗಳಲ್ಲಿ ಈ ವಿಷಯ ಬಂದಿದೆ. ಇನ್ನು ಏಕದೇಶ ವಿಷಯತ್ವ ಕಲ್ಪನಾನುಪಪತ್ತೆ ಅಂತ ಅಂದ್ರೆ, ತುಂಬಾ ಪ್ರಕಾರಗಳಿದ್ದಾಗ ದೇವ್ರ ಬಗ್ಗೆ ತಿಳಿಯೋದು, ಬರೀ ಎಲ್ಲಾ ಪ್ರಕಾರ ಧರ್ಮಗಳನ್ನ ಬಿಟ್ಬಿಡಿ ನಿರ್ಗುಣ ಬ್ರಹ್ಮ ತಿಳ್ಕೊಳ್ಳಿ ಅನ್ನೋ ತಪ್ಪು. ಈಗ ಅನಂತ ಗುಣಗಳನ್ನ ವೇದದಲ್ಲಿ ಯಾಕೆ ಹೇಳ್ತಾರೆ, ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಇದಂದ್ರೆ ಅಷ್ಟೊಂದ್ ವೇದ ಕಷ್ಟಪಟ್ಟು ಯಾಕೆ ದೇವರಲ್ಲಿ ಇಂಥ ಗುಣ ಇದೆ, ದೇವರಲ್ಲಿ ಅಂಥ ಗುಣ ಇದೆ, ಸಾವಿರಾರು ಅನಂತ ಯಾಕೆ ಗುಣ ಹೇಳ್ಬೇಕು, ಒಬ್ಬರ ಬಗ್ಗೆ ತುಂಬಾ ಯಾಕೆ ಹೊಗಳಬೇಕು, ಅಷ್ಟು ಗುಣ ತಿಳ್ಕೊಳ್ಳಿ ಬೇರೆಯವರು ಅಂತ. ಇಲ್ಲಾಂದ್ರೆ ಅಷ್ಟೊಂದು ಹೇಳೋ ಅವಶ್ಯಕತೆ ಏನಿದೆ. ಸುಮ್ಮನೆ ಒಂದ್ ನಿಮಿಷದಲ್ಲಿ ಎಲ್ಲಾ ಗುಣ ಇರುವಂತವ್ರು ಇವರು ತುಂಬಾ ಒಳ್ಳೆಯವರು ಅಂತ ಒಂದ್ ನಿಮಿಷದಲ್ಲಿ ಮುಗಿಸ್ಬೋದು. ಆದ್ರೆ ಮುಗಿಸಲ್ಲ. ಇವ್ರು ಹಾಗ್ ಮಾಡಿದ್ದಾರೆ, ಇವ್ರು ಹೀಗ್ ಮಾಡಿದ್ದಾರೆ, ಇವ್ರು ಹಾಗ್ ಮಾಡಿದ್ದಾರೆ, ಎಷ್ಟ್ ಸಲ ಹೇಳೋದು. ಯಾಕೆ ಎಷ್ಟ್ ಸಲ ಹೇಳೋದು, ಅಷ್ಟೊಂದು ಹೇಳೋದು, ಮುಂದಿರೋರ್ಗ್ ಗೊತ್ತಾಗ್ಲಿ, ತಿಳ್ಕೊಳ್ಳಿ ಅಷ್ಟೊಂದು ಅಂತ. ಸಾಮಾನ್ಯವಾಗೇ ನಾವು ಮಾತಾಡ್ಬೇಕಾದ್ರೆ ಹೀಗೆ ಹೇಳಿದ್ಮೇಲೆ ದೇವ್ರ ಬಗ್ಗೆ ವೇದ ಅಷ್ಟೊಂದು ಗುಣಗಳನ್ನು ಹೇಳಿದಾದ್ಮೇಲೆ ತಿಳ್ಕೊಳ್ಳಿಕ್ಕೆ ಹೇಳಿರೋದು ಅಂತ ಅಭಿಪ್ರಾಯ. ಇಷ್ಟ ಆಯ್ತು. ಇದಾದ್ಮೇಲೆ ವೇದವ್ಯಾಸರು ನಿಷೇಧ ಏನ್ ಮಾಡಿದ್ದಾರೆ ಅದನ್ನ ವ್ಯಾಖ್ಯಾನ ಮಾಡ್ತಾರೆ ಜಯತೀರ್ಥರು. ನ ಪ್ರತೀಕೆ ನಹಿ ಸಹ ಇತಿ ಸೂತ್ರಕಾರ ಅನ್ಯಥೋಪಾಸನಸ್ಯ ಸರ್ವಥಾಪಿ ಅಕರ್ತವ್ಯಂ ತ್ವಂ ವಕ್ಷ್ಯತಿ ಅತಃ ನ ತತ್ ಪುರುಷಾರ್ಥ ಲೇಷ ಹೇತು. ನೀವು ಚೂರು ಪುರುಷಾರ್ಥ ಸಿಗಲ್ಲ, ಒಂದು ಚೂರು ಸಿಗಲ್ಲ ನಿಮ್ಗೆ. ಏನ್ ಬಯಸ್ತಿರೋ ನೀವು ಪ್ರತೀಕವನ್ನ ದೇವರು ಅಂತ ಧ್ಯಾನ ಮಾಡ್ಕೂಡ್ದು, ಸಾಲಿಗ್ರಾಮವನ್ನೇ ದೇವರು ಅಂತ ಧ್ಯಾನ ಮಾಡಬಾರ್ದು. ನಮ್ಮ ಮನೇಲಿ ಪ್ರತಿಮೆಗಳಿರುತ್ತೆ, ಆ ಪ್ರತಿಮೆನೇ ದೇವರಲ್ಲ, ಪ್ರತಿಮೆ ಒಳಗಡೆ ದೇವರ ಸನ್ನಿಧಾನ ಇರುತ್ತೆ ಅನ್ನೋದು ಚೆನ್ನಾಗಿರ್ಬೇಕು ಅಂತ. ನೀವೇನಾದ್ರೂ ಪ್ರತೀಕವನ್ನೇ ದೇವರು ಅಂತ ಚಿಂತಿಸ್ತಾ ಇದ್ರೆ ಮಾಯಾವಾದಿ ಮತದವ್ರು ಏನು ಇದು ಮಾಡ್ತಾರೆ ಧ್ಯಾನ, ಆ ರೀತಿ ಧ್ಯಾನ ಆಗುತ್ತೆ. ತತ್ವವಾದಿಗಳು ಮಾಡೋ ಧ್ಯಾನ ಆಗುತ್ತೆ. ನಾವು ಎಚ್ಚರ ಇರ್ಬೇಕು ಅಂತ ಇಷ್ಟು. ಇದಾದ್ಮೇಲೆ ಅಲ್ಲ, ಈ ಸೂತ್ರಕ್ಕೆ ಇರೋ ಅರ್ಥನೇ ಬೇರೆ, ಅದು ನಿಮಗ್ ಗೊತ್ತಿಲ್ಲ ಅಂತ ಏನೋ ಬೇರೆ ಅರ್ಥ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬಿಟ್ರಿ. ಈಗ ಬ್ರಹ್ಮಸೂತ್ರಕ್ಕೆ ನಾವ್ ಹೇಳಿದ ಅರ್ಥ ಒಪ್ಕೊಂಡ್ರೆ ತೊಂದ್ರೆ, ನೀವ್ ಹೇಳಿದ ಅರ್ಥ ಅಲ್ವೇ ಅಲ್ಲ, ಆ ಬ್ರಹ್ಮಸೂತ್ರಕ್ಕೆ ಬೇರೆನೆ ಅರ್ಥ ಅಂತ ಕೆಲವ್ರು ಹೇಳ್ತಾರೆ. ಆಗ ಅವ್ರಿಗೆ ಸ್ಪಷ್ಟವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ, ಇಲ್ಲ
ನಿಮ್ಗೆ ವೇದವಾಕ್ಯಗಳ ವಿರೋಧ ಬರುತ್ತೆ. ಅವ್ರೇನ್ ಹೇಳ್ತಾರೆ ಅಂದ್ರೆ ಈ ಬ್ರಹ್ಮಸೂತ್ರಕ್ಕೆ ಅರ್ಥ ನ ಪ್ರತೀಕೇನ ಹಿಸ ಅನ್ನೋದಕ್ಕೆ, ಈಗ ಪ್ರತೀಕದಲ್ಲಿ ಧ್ಯಾನ ಮಾಡೋನ್ ಯಾರು? ಜೀವ. ಈಗ ಒಂದು ಪ್ರತಿಮೆ ಇಟ್ಕೊಂಡ್ವಿ, ನರಸಿಂಹ ಪ್ರತಿಮೆ. ನರಸಿಂಹ ಪ್ರತಿಮೆ ಇಟ್ಕೊಂಡು ನರಸಿಂಹನೇ ಈ ಪ್ರತಿಮೆ ಅಲ್ಲ, ಈ ಪ್ರತಿಮೆಯ ಒಳಗಡೆ ನರಸಿಂಹ ಇದ್ದಾನೆ ಅಂತ ಧ್ಯಾನ ಮಾಡೋದು. ಇದು ನಿಜವಾದ ಧ್ಯಾನ. ನಾವ್ ಹೇಳ್ತಿದ್ವರ್ಗೆ ಇವ್ರೇನ್ ಹೇಳ್ತಾರೆ, ಯಾವ್ದೇ ಪ್ರತೀಕ ನೋಡಿದ್ರು ನೀನು ಅಂತ ನೀ ತಿಳ್ಕೊಂಬೇಡ. ಈಗ ನಾವ್ ಒಂದ್ ಪ್ರತೀಕ ಇಂದ್ರಿಯ, ನಮ್ಮ ವಾಗೀಂದ್ರಿಯ ಮತ್ತೆ ತ್ವಗಿಂದ್ರಿಯ, ಚಕ್ಷುರಿಂದ್ರಿಯ, ಪ್ರತಿಯೊಂದು ಇಂದ್ರಿಯಗಳಿದೆ. ಹಾಗೆ ಮುಂದೆ ಪ್ರತಿಮೆಗಳೆಲ್ಲ ಇದೆ, ಪ್ರತೀಕಗಳು. ಇದನ್ನೆಲ್ಲ ನೋಡಿ ಉಪಾಸಕ ಯಾರು ಉಪಾಸನೆ ಮಾಡ್ತಾನೋ ಇದ್ ನಾನೇ ಅಂತ ತಿಳ್ಕೊಂಬಾರ್ದಂತೆ. ಯಾಕಂದ್ರೆ ಪ್ರತೀಕ ಬೇರೆ, ನಾವು ಬೇರೆ ಅಂತ ಈ ತರ ಇದಕ್ಕೆ ಅರ್ಥ ಬರೀತಾರೆ. ಹಾಗಾದ್ರೆ ದೇವ್ರಿಗೆ ಸಂಬಂಧಪಟ್ಟೇ ಇಲ್ಲ ಈ ಸೂತ್ರ. ಈ ಸೂತ್ರ ಸಂಬಂಧಪಟ್ಟಿರೋದು ಜೀವ. ಯಾರು ಉಪಾಸನೆ ಮಾಡ್ತಾನೋ ಆ ಉಪಾಸನೆ ಮಾಡೋನ್ಗೂ ಆ ಪ್ರತೀಕಕ್ಕೂ ಸಂಬಂಧಪಟ್ಟಿತ್ತು. ಉಪಾಸಕ ಯಾರೋ ಅವನ್ ಪ್ರತೀಕ ಅಲ್ಲ. ಆದ್ರೆ ದೇವರ ಬಗ್ಗೆ ಸೂತ್ರ ಹೇಳ್ತಾನೆ ಇಲ್ಲ ಅಂತ ಕೆಲವರು ಅರ್ಥ ಮಾಡಿದ್ದಾರೆ. ಆದ್ರೆ ಸರಿ ಇಲ್ಲ. ಯಾಕೆಂದ್ರೆ ಒಂದು ವೇದವಾಕ್ಯದ ವಿರೋಧ ಬರುತ್ತೆ. ಅದನ್ನ ಸ್ಪಷ್ಟವಾಗಿ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಅಂಧಂತಮಃ ಪ್ರವಿಶಂತಿ ಏತ್ವ ವಿದ್ಯಾಮುಪಾಸತೆ ಇತಿ ಶ್ರುತಿ ವಿರೋಧಾಚ್ಚ ನಾನ್ಯಥೋಪಾಸನಂ ಭವೇತ್. ಅಂಧಂತಮಃ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ. ಸ್ಪಷ್ಟ ಇದೆ. ಯಾರು ಅನ್ಯಥಾ ಉಪಾಸನೆ ಮಾಡ್ತಾರೆ, ಅವಿದ್ಯೆಯನ್ನು ಉಪಾಸನೆ ಮಾಡ್ತಾರೆ, ಅವರು ಅಂಧನ್ ತಪಸ್ಸಿಗೆ ಹೋಗ್ತಾರೆ ಅಂತ ಈ ವೇದವಾಕ್ಯ ಇಷ್ಟು ಚೆನ್ನಾಗಿ ಹೇಳಿದೆ ತಾನೆ. ಮತ್ ನೀವ್ ಯಾಕೆ ಅನ್ಯಥಾ ಉಪಾಸನೆ ಮಾಡ್ಲಿಕ್ಕೆ ಹೋಗ್ತೀರಿ? ಪ್ರತೀಕದಲ್ಲಿ ದೇವರನ್ನು ಕಾಣಿ, ಪ್ರತೀಕವನ್ನೇ ದೇವ್ರು ಅಂತ ತಿಳಿಬೇಡಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅದರಿಂದ ಪುರುಷಾರ್ಥ ಸಾಧನ ಆಗಲ್ಲ. ಪುರುಷಾರ್ಥ ಸಾಧನ ಆಗೋದು ಯಾವಾಗ ಅಂದ್ರೆ, ಯಾವಾಗ ನೀವು ಅನ್ಯಥೋಪಾಸನೆ ಮಾಡಲ್ಲ ಅವಾಗ ಮಾತ್ರ ಸಾಧ್ಯ. ಇದು ಅನ್ಯಥೋಪಾಸನೆ ಅಂದ್ರೆ ಹೇಗೆ ಅಂದ್ರೆ, ಒಂದ್ ಪರಿಚಯ ಹೇಳ್ಬೇಕಂದ್ರೆ, ಈಗ ಹೆಂಡತಿಯನ್ನ ತಾಯಿ ಅಂತ ತಿಳ್ಕೊಳ್ಳೋದು, ತಾಯಿಯನ್ನ ಹೆಂಡತಿ ಅಂತ ತಿಳ್ಕೊಳ್ಳೋದು, ಇದು ಅನ್ಯಥೋಪಾಸನೆ ಅಂದ್ರೆ ಈ ತರ ಆಗತ್ತೆ. ಒಂದು ವಸ್ತು ಹೇಗಿದೆಯೋ ಹಾಗೆ ಅದನ್ನ ತಿಳ್ಕೊಬೇಕು. ಇನ್ನೊಂದು ರೀತಿಯಲ್ಲಿ ತಿಳ್ಕೊಂಡ್ರೆ ಅದು ತಪ್ಪಾಗತ್ತೆ. ವಾದಿರಾಜರು ಅನೇಕ ಉದಾಹರಣೆಗಳನ್ನ ಕೊಡ್ತಾರೆ. ಈ ತರನ ಒಂದು ಉದಾಹರಣೆ ಬಂದಿದೆ. ಭಾರ್ಯ ಬೇರೆ, ಮಾತಾ ಬೇರೆ. ಮಾತಾ ತಾಯಿ, ಭಾರ್ಯ ಹೆಂಡತಿ. ವ್ಯತ್ಯಾಸ ಇಲ್ವಾ? ಅನ್ಯಥೋಪಾಸನೆ ಮಾಡ್ಲಿಕ್ಕೆ ಹೇಳ್ಕೊಡ್ತಾ ಇದ್ದಾರೆ ಇವರು. ಪ್ರತೀಕವನ್ನ ಬ್ರಹ್ಮ ಅಂತ ತಿಳ್ಕೊಳ್ಳಿ, ಬ್ರಹ್ಮವನ್ನ ಪ್ರತೀಕ ಅಂತ ತಿಳ್ಕೊಳ್ಳಿ, ಇದು ತಪ್ಪು. ಆದ್ರಿಂದ ಅನುಸಂಧಾನ ಬೇರೆ ಬೇರೆ ಇರ್ಬೇಕು, ಸರಿಯಾಗಿರ್ಬೇಕು ಅನ್ನೋ ಅಂಶಕ್ಕೆ ಒತ್ತು ಕೊಡ್ತಾರೆ. ಅದನ್ನ ಅನ್ಯಥೋಪಾಸನೆ ಎಂದಿಗೂ ಸರಿಯಲ್ಲ. ಆದ್ರಿಂದ ದೇವರನ್ನ ಲಕ್ಷ್ಮಿ ಅಂತ ತಿಳ್ಕೊಳ್ಳೋದು, ಲಕ್ಷ್ಮೀನ್ ದೇವ್ರು ಅಂತ ತಿಳ್ಕೊಳ್ಳೋದು. ಪುರುಷ ಭಗವಂತ, ಸ್ತ್ರೀ ಲಕ್ಷ್ಮಿ. ಸ್ತ್ರೀಯಾದ ಲಕ್ಷ್ಮಿಯನ್ನ ಪುರುಷ ಅಂತ ತಿಳ್ಕೊಳ್ಳೋದು, ಪುರುಷನಾದ ಪರಮಾತ್ಮನ ಸ್ತ್ರೀ ಅಂತ ತಿಳ್ಕೊಳ್ಳೋದು. ಈ ತರ ಎಲ್ಲ ಏನೇನೋ ಅನ್ಯಥೋಪಾಸನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅನ್ಯಥೋಪಾಸನೆ ಯಾವತ್ತೂ ದುಃಖದಾಯಕ. ಇರೋ ವಿಷಯನ ಸರಿಯಾಗಿ ತಿಳ್ಕೊಂಡ್ ಮಾಡೋದೇ ಕಷ್ಟ ಆಗಿದೆ. ಇನ್ನ ತಪ್ಪಾಗಿ ತಿಳ್ಕೊಂಡ್ ಮಾಡಿ ಅಂತ ಉಪದೇಶ ಕೊಡ್ತಾ ಇದ್ದಾರೆ, ಅನ್ಯಥೋಪಾಸನೆ ಮಾಡಿ ಅಂತ. ಶ್ರುತಿಸ್ತು ಅನ್ಯತ್ರ ಸ್ಮೃತಿ ಸಮ್ಮತಿ ಪ್ರದರ್ಶನೇನ ವ್ಯಾಖ್ಯಾತ. ಈ ಶ್ರುತಿಗೆ ಹೀಗೆ ಅರ್ಥ ಅಂತ ಯಾಕೆ ಮಾಡ್ತೀವಿ, ನಾವು ಬೇರೆ ಅರ್ಥ ಹೇಳ್ತೀವಿ ನೋಡಿ. ಸ್ಮೃತಿಗಳನ್ನ ಉದಾಹರಣೆ ಕೊಟ್ಟಿದ್ದೀವಿ ಈಗಾಗ್ಲೇ. ಅದು ಈಶಾವಾಸ್ಯೋಪನಿಷತ್ ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲೆಲ್ಲ ಈ ಅಂಧಂತಮ ಪ್ರವಿಶಂತಿ ವಿದ್ಯಾ ಉಪಾಸತೆ ಅನ್ನೋದೆಲ್ಲ ಅಲ್ಲಿ ಬರುತ್ತೆ ಈಶಾವಾಸ್ಯೋಪನಿಷತ್ ಭಾಷ್ಯದಲ್ಲಿ. ಅಲ್ಲಿ ನಾವು ಗಮನಿಸಿದಾಗ ಇದು ಸ್ಪಷ್ಟ ಆಗತ್ತೆ ಅಂತ ವ್ಯಾಖ್ಯಾನದಲ್ಲಿ ವಿಷಯಗಳಿದೆ. ಅದನ್ನ ಮತ್ತೆ ನೋಡೋಣ. ಇದಾದ್ಮೇಲೆ ಮುಂದಕ್ಕೆ ಬರ್ತಾರೆ. ಈಗ ಇದಾನಿಂ ಏಕತ್ವ ಜ್ಞಾನಸ್ಯ ಪರಮೋಕ್ಷ ಸಾಧನತ್ವ ನಿರಾಕರೋತಿ ನ ಚೈತಿ. ಈಗ ಐಕ್ಯ ಜ್ಞಾನ ಬೇಕು ಅಂತ ಹೇಳ್ತಿರು. ಐಕ್ಯ ಜ್ಞಾನ ಅಂದ್ರೆ ಏನು? ಜೀವ ಪರಮಾತ್ಮ ಒಂದೇ ಅನ್ನುವ ಜ್ಞಾನ. ಈ ಜ್ಞಾನ ನಿಮಗೆ ಮುಖ್ಯವಾದ ಮೋಕ್ಷಕ್ಕೆ ದಾರಿ, ಸೀದಾ ಅಲ್ಲಿ ತಂದು ನಿಲ್ಲಿಸುತ್ತೆ ಮೋಕ್ಷದಲ್ಲಿ. ಆದ್ರೆ ಇದು ತಪ್ಪು. ಯಾಕೆ? ನಚಾಪ್ಯೇಕತ್ವ ವಿಜ್ಞಾನಾದುಕ್ತ ನ್ಯಾಯೇನ ಮುಚ್ಯತೆ. ನಾವ್ ಹೇಳಿದ ವಿಷಯಕ್ಕೆ ಸಿಕ್ಕಾಕೊಂಡಿದ್ದೀರಿ, ನಾವ್ ಹೇಳಿದ ವೇದ ಮಂತ್ರಕ್ಕೆ ಸಿಕ್ಕಾಕೊಳ್ತೀರಿ, ಮತ್ತೆ ಹೀಗೂ ಅರ್ಥ ಮಾಡ್ಬೇಡಿ. ಐಕ್ಯ ಜ್ಞಾನದಿಂದ ಯಾವ ಮನುಷ್ಯ ಸಂಸಾರದಿಂದ ಮೋಕ್ಷಕ್ಕೆ ಹೋಗ್ತಾನೆ ಹೇಳಿ? ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಐಕ್ಯ ಜ್ಞಾನ ಬೇಕಾ? ತಪ್ಪಿದು. ನಿಶ್ಚಯ ಮಾಡ್ಕೊಂಬೇಡಿ. ಚಹ ಅಂತ ಹೇಳ್ತಾರೆ. ನಿಶ್ಚಯ ಇದ್ರಲ್ಲಿ. ಯಾಕೆ? ತಮೇವಂ ವಿದ್ವಾನ್ ಅಮೃತಯ ಭವತಿ ನಾನ್ಯ ಪಂಥ ವಿದ್ಯತೆ ಅಯನಾಯ. ಈ ವೇದವಾಕ್ಯ ಅಷ್ಟು ಚೆನ್ನಾಗಿ ಹೇಳ್ತಾ ಇದೆ. ಎಷ್ಟು ಸಲ ಈ ವೇದವಾಕ್ಯ ಉದ್ಧಾರ ಮಾಡಿದ್ದಾರೆ ಇಲ್ಲಿ. ಆ ಒಂದು ವೇದವಾಕ್ಯಕ್ಕೆ ಬೇರೆ ಬೇರೆ ಅರ್ಥನೂ ತೋರಿಸಿದ್ದಾರೆ. ಈಗಾಗಲೇ ನಾವು ನೋಡಿದ್ದೀವಿ. ತಮೇವಂ ವಿದ್ವಾನ್ ಯಾವ ರೀತಿ? ಸಹಸ್ರ ಶಿರಸ್ವಾದಿ ಮಹಾಮಹಿಮೋಪೇತಸ್ಯ ಭಗವತೋ ಜ್ಞಾನಂ ಅಮೃತತ್ವ ಸಾಧನಂ ಅಭಿಧಾಯ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಈ ವೇದ ಭಾಗಕ್ಕೆ ಏನರ್ಥ? ಎರಡು ಭಾಗ ಮಾಡ್ಕೊಂತಾರೆ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಒಂದು ಭಾಗ, ನಾಣ್ಯ ಪಂಥ ವಿದ್ಯತೆ ಅನಾಯ ಇದು ಎರಡನೇ ಭಾಗ. ಆ ವೇದದಲ್ಲಿ ಮೊದಲನೇ ವೇದ ಭಾಗದಿಂದ ಗೊತ್ತಾಗ್ತಾ ಇರೋದು, ದೇವರನ್ನ ನೀವು ಸರಿಯಾಗಿ ತಿಳ್ಕೊಂಡ್ರೆ ಅದು ಹೇಗೆ? ಸಹಸ್ರ ಶೀರ್ಷ ಪುರುಷ. ಅವತ್ತು ಅದನ್ನೇ ಹೇಳ್ತಾರೆ. ಪುರುಷ ಸೂಕ್ತ ಹೇಳಿದ ಪ್ರಕಾರ ನೀವು ಚೆನ್ನಾಗಿ
ಮಹಿಮೆಯನ್ನ ಭಗವಂತನಲ್ಲಿ ತಿಳಿದುಕೊಂಡ್ರೆ ಅಂಥ ಪರೋಕ್ಷ ಜ್ಞಾನ ನಿಮಗೆ ಮೋಕ್ಷಕ್ಕೆ, ಅಮೃತತ್ವಕ್ಕೆ, ಮೋಕ್ಷಕ್ಕೆ ಕಾರಣ ಆಗತ್ತೆ ಅಂತ ಹೇಳಿದ್ರು. ಹೇಳಿ ನಾಣ್ಯ ಪಂಥಾಯನಾಯ ವಿದ್ಯತೆ, ಮೋಕ್ಷಕ್ಕೆ ಬೇರೆ ಯಾವುದೂ ದಾರಿ ಇಲ್ಲ ಅಂತ ಸಾಧನಾಂತರ ಅಭಾವಸ್ಯ ಮುಕ್ತತ್ವ, ಬೇರೆ ಯಾವ್ದು ಸಾಧನ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಪುರುಷ ಸೂಕ್ತದ ಅರ್ಥ ನಾವು ಜೀವನದಲ್ಲಿ ಚೆನ್ನಾಗಿ ತಿಳ್ಕೊಳ್ಳೇಬೇಕು. ಅಷ್ಟು ಒತ್ತು ಕೊಡ್ತಾ ಇದ್ದಾರೆ. ಭಾಗವತಲ್ಲೂ ಪುರುಷ ಸೂಕ್ತದ ಅರ್ಥ ಬಂತು, ಇಲ್ಲೂ ಸುಧಾದಲ್ಲೂ ಅನುವ್ಯಾಖ್ಯಾನದಲ್ಲೂ ಆಚಾರ್ಯರು ಆ ಪುರುಷ ಸೂಕ್ತದ ಅರ್ಥವನ್ನ ವಿವರಿಸಿ ವಿವರಿಸಿ ಕೊಟ್ಟಿದ್ದಾರೆ. ಈ ರೀತಿ ತಿಳಿದು ದೇವರ ಅಪರೋಕ್ಷ ಜ್ಞಾನ ಪಡ್ಕೊಳ್ಬೇಕು. ಪುರುಷ ಸೂಕ್ತದ ಅರ್ಥವನ್ನ ಅವಶ್ಯವಾಗಿ ತಿಳ್ಕೊಳ್ಬೇಕು. ಅಲ್ಲ ಹಾಗಲ್ಲ, ಐಕ್ಯವನ್ನ ಪುರುಷ ಸೂಕ್ತನೇ ಹೇಳಿದೆ, ನಾವೇನ್ ಸುಮ್ಮನೆ ಕಲ್ಪನೆ ಮಾಡಿ ಹೇಳ್ತಾ ಇಲ್ಲ. ಇಡೀ ಜಗತ್ತು ದೇವರೇ ಅನ್ಲಿಕ್ಕೊಂದು ಪುರುಷ ಸೂಕ್ತದಲ್ಲಿ ಮಾತು ಬಂದಿದೆ, ನೆನಪಿಡಿ ಅಂತ. ಯಾವುದು? ಪುರುಷ ವೇದಂ ಸರ್ವಂ ಯತ್ ಭೂತಂ ಯಚ್ಚ ಭವ್ಯಂ ಅಂತ ಒಂದು ಮಾತಿದೆ. ಪುರುಷ ಏವ ಇದಂ ಸರ್ವಂ, ಇದಂ ಸರ್ವಂ, ಈ ಎಲ್ಲ ಏನೇನು ಕಾಣ್ತಾ ಇದೆ ಇದೆಲ್ಲ ಪುರುಷ ಏವ. ಅಷ್ಟೇ ಯಾಕೆ, ಯತ್ ಭೂತಂ, ಹಿಂದೆ ಏನಿತ್ತು ವಸ್ತು ಅದು ಪುರುಷ ಏವ. ಯತ್ ಭೂತ ಯಚ್ಚ ಭವ್ಯಂ, ಏನಿದೆಯೋ ಅದೆಲ್ಲವೂ, ಮುಂದಕ್ಕೆ ಏನೇನಿದೆಯೋ. ಹಾಗಾದ್ರೆ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ, ಅದ್ಯಾವ್ದು ಹಿಂದೆನೋ ಮುಂದೆನೋ ಈಗೋ ಎಲ್ಲ ವಸ್ತುಗಳು ಪುರುಷ ಏವ ಅಂತ ಸ್ಪಷ್ಟವಾಗಿದೆ. ಇಷ್ಟಿದ್ದಾಗ ಐಕ್ಯ ಜ್ಞಾನ ಬೇಡ, ಅದ್ ಮೋಕ್ಷಕ್ಕೆ ಕಾರಣ ಅಲ್ಲ ಅಂತ ನೀವ್ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ. ವಸ್ತುತಃ ಇದಕ್ಕೆ ಆಗ್ಲೇ ಉತ್ತರ ಕೊಟ್ಟಾಗಿದೆ. ಆ ಮಾತಿಗೆ ಹಾಗೆ ಅರ್ಥ ಅಲ್ವೇ ಅಲ್ಲ. ಅದನ್ನ ಹಿಂದೆ ಆಚಾರ್ಯ ತೋರಿಸಿದಾರೆ. ಆದ್ರೂ ಅವನ ಹಠದಿಂದ ಅದನ್ನೇ ನಾವಿಲ್ಲಿ ಏವಂ ವಿದ್ವಾನ್ ಅಂದ್ರೆ ಪುರುಷ ಸೂಕ್ತ ಹೇಳಿದ ಐಕ್ಯ ಏನಿದೆ ಅದನ್ನ ತಿಳ್ಕೊಳ್ಳುವ ಮುಖಾಂತರ ಅವ್ನ್ ಮೋಕ್ಷಕ್ಕೆ ಹೋಗ್ತಾನೆ, ಇದನ್ ಬಿಟ್ಟು ಬೇರೆ ದಾರಿ ಇಲ್ಲ, ಅದನ್ನ ಐಕ್ಯ ಜ್ಞಾನ ಬಿಟ್ಟು ಬೇರೆ ದಾರಿನೇ ಇಲ್ಲ ಮೋಕ್ಷಕ್ಕೆ ಅಂತ ಚೇಂಜೇ ಮಾಡ್ಬಿಟ್ಟ ಅರ್ಥ. ಆದ್ರೆ ಈ ಅರ್ಥ ಸರಿ ಇಲ್ಲ. ಯಾಕೆಂದ್ರೆ ಉಕ್ತ ನ್ಯಾಯೇನ ತಸ್ಯ ವಾಕ್ಯಸ್ಯ ಏಕತ್ವ ವಿಷಯತಾಯ ಅಭಾವ. ನೀವ್ ಹೀಗೆ ಹೇಳಿದ್ರೆ ತಪ್ಪಾಗತ್ತೆ. ಯಾಕೆ ತಪ್ಪಾಗತ್ತೆ ಅಂದ್ರೆ, ಈಗ ಪುರುಷಯೇ ವೇದಂ ಸರ್ವಂ ಅನ್ನೋ ಮಾತೇನ್ ಹೇಳ್ತು, ಅಭೇದ ಹೇಳ್ತಾ ಇದೆ. ಅಂದ್ರೆ ಎಲ್ಲಾ ಜಗತ್ತಿಗೂ ಪರಮಾತ್ಮನಿಗೂ ಐಕ್ಯ ಒಂದೇ ಅಂತ ಹೇಳ್ತಾ ಇದೆ ಅಂತ. ಅದನ್ನೇ ಮೋಕ್ಷಕ್ಕೆ ಸಾಧನ ಅಂತಾನು ಹೇಳ್ತಾ ಇದೆ ಅಂತ. ಹಾಗಾದ್ರೆ ತಮೇವಂ ವಿದ್ವಾನ್ ಅನ್ನೋಲ್ಲಿ ಏವಂ ಅನ್ನೋ ಶಬ್ದ ಅದೇ ಅರ್ಥವನ್ನ ಹೇಳ್ತದೆ, ಐಕ್ಯ. ದೇವರಿಗೂ ಇಡೀ ಜಗತ್ತಿಗೂ ಐಕ್ಯವನ್ನು ತಿಳ್ಕೊಳ್ಬೇಕು ಅಂತ. ಇದು ಸರಿ ಇಲ್ಲ. ಯಾಕೆಂದ್ರೆ ಅನೇಕ ವೇದ ವಾಕ್ಯಗಳಿಗೆ ಬೇರೆ ಅರ್ಥವನ್ನ ಈಗಾಗಲೇ ಮಾಡಿದ್ದಾರೆ. ಯಾವ್ದ್ರಿಂದ? ಉಕ್ತ ನ್ಯಾಯೇನ, ಅಂದ್ರೆ ಅನೇಕ ನ್ಯಾಯಗಳಿವೆ. ಅನೇಕ ನ್ಯಾಯ ಅಂತಂದ್ರೆ ಹಿಂದೆ ಮುಂದೆ ವಿರೋಧ ಬರುತ್ತೆ ನೀವು ಅಭೇದ ಹೇಳಿದ್ರೆ. ಯಾಕೆ? ಪುರುಷ ಏ ವೇದಂ ಸರ್ವಂ ಯತ್ ಭೂತ ಯಚ್ಚ ಭವ್ಯಂ, ಆಯ್ತು. ಇದು ಏನು ಹೇಳ್ತಾ ಇದೆ? ದೇವರು ಜೀವರು ಇಡೀ ಜಗತ್ತು ಒಂದೇ ಅಂತ ಹೇಳ್ತಾರೆ. ಸರಿ. ಉತಾಮ್ರ ತತ್ವಸ್ಯೇಷಾನೋ ಯದನ್ನೇನಾತಿರೋಹಾತಿ, ಉತ ಅಮೃತತ್ವಸ್ಯ ಈಶಾನಃ, ಅವನು ಮುಕ್ತರಿಗೂ ಸ್ವಾಮಿ ಅಂತ. ಎಂತ ಅಪ್ರಬುದ್ಧವಾಗಿ ವೇದ ಹೇಳ್ದಾಗಾಯ್ತು. ಹಿಂದಿನ ವಾಕ್ಯದಲ್ಲಿ ಮುಕ್ತಾರಾಗ್ಲಿ ಅಮುಕ್ತರಾಗ್ಲಿ ದೇವರಾಗ್ಲಿ ಎಲ್ಲ ಒಂದೇ ಅಂತ ಹೇಳೋದು. ಉತ ಅಮೃತತ್ವಸ್ಯ ಈಶಾನ, ಅಲ್ಲ, ಮುಕ್ತರಿಗೂ ಸ್ವಾಮಿ ಅವನು ಅಂತ. ಮುಕ್ತರಿಗೆ ಸ್ವಾಮಿ ಯಾಕೆ? ಎಲ್ರೂ ಒಂದೇ ಅಂದ್ಮೇಲೆ ಯಾರು ಸ್ವಾಮಿ ಆಗಿರ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ಹಿಂದಿನ ಮುಂದಿನ ಮಾತುಗಳಿಗೆ ವಿರೋಧ ಬರುತ್ತೆ ಅಂದ್ಮೇಲೆ ನೀವ್ ಹೇಳಿದ ಅರ್ಥ ಸರಿ ಇಲ್ಲ. ಒಂದೇ ವಿಷಯ ಆಗಲ್ಲ. ಹಿಂದೆ ಐಕ್ಯ ಹೇಳೋದು, ಮುಂದೆ ಭೇದ ಹೇಳೋದು. ವೇದನು ಹಾಗಾದ್ರೆ ಕನ್ಫ್ಯೂಸ್ ಮಾಡ್ತಾ, ಒಂದು ಅದ್ವೈತ ಹೇಳ್ಬೇಕು, ಒಂದು ಅದ್ವೈತ ಹೇಳ್ಬೇಕು. ವೇದ ಮೊದಲನೇ ವಾಕ್ಯದಲ್ಲಿ ಅದ್ವೈತ ಹೇಳ್ತಂತೆ, ಎರಡನೇ ವಾಕ್ಯದಲ್ಲಿ ದ್ವೈತ ಹೇಳ್ತಂತೆ. ಬಟ್ ಏನಾಗತ್ತೆ? ದ್ವೈತನ ಅದ್ವೈತನ ಎರಡೂ ತಗೊಳ್ಳಿ ಆಗಲ್ಲ. ಎರಡಲ್ಲಿ ಒಂದ್ ತಗೊಳ್ಬೇಕು. ಅದು ಯಾವ್ದು? ಅದಲ್ಲ ಅದ್ವೈತ, ದ್ವೈತನೇ ತಗೊಳ್ಬೇಕು. ಭೇದ ಇದೆ. ಮುಕ್ತರಿಗೂ ಸ್ವಾಮಿ, ಅಮುಕ್ತರಿಗೂ ಸ್ವಾಮಿ, ಅವನು ಸರ್ವೋತ್ತಮ, ಸಕಲರಿಗೂ ಸ್ವಾಮಿ. ಇದೇ ಸರಿಯಾದ ಅರ್ಥ. ಅಷ್ಟೇ ಅಲ್ಲ, ತದ್ ಯೋ ದೇವಾನಾಂ ಪ್ರತ್ಯಬುದ್ಧ್ಯತ ಇತ್ಯಾದಿ ಶ್ರುತಯಸ್ತು ತದ್ಗುಣ ಸಾರತ್ವಾದಿ ಉಕ್ತ ನ್ಯಾಯೇನ ನ ಐಕ್ಯ ಜ್ಞಾನಸ್ಯ ಮೋಕ್ಷ ಸಾಧನತಾ ವದಂತಿ. ತದ್ಗುಣ ಸಾರತ್ವಾತ್ತು ಅಂತ ಬ್ರಹ್ಮಸೂತ್ರ ಇದೆ. ತತ್ವಮಸಿ ಅಂತ ಪ್ರಸಿದ್ಧ ವಾಕ್ಯ ಇದೆಯಲ್ಲ, ಆ ಬ್ರಹ್ಮನೇ ನೀನಾಗಿದ್ಯಪ್ಪ ಅಂತ ಶ್ವೇತಕೇತುವಿಗೆ ಉದ್ದಾಲಕರು ಉಪದೇಶ ಕೊಡ್ತಾರೆ ಅಂತ. ಉದ್ದಾಲಕರಿಗೆ ಗೊತ್ತಿಲ್ಲ, ಯಾರು? ಶ್ವೇತಕೇತುವಿಗೆ ಗೊತ್ತಿಲ್ಲ, ಮಗನಿಗೆ. ತಂದೆ ಉದ್ದಾಲಕರು. ಶ್ವೇತಕೇತು ಅವನು ದೇವರನ್ನೇ ದೊಡ್ಡವನು, ದೇವರನ್ನ ನಾವು ಧ್ಯಾನ ಮಾಡ್ಬೇಕು, ನಾವೆಲ್ಲ ಒಂದು ದಾಸರು ಅಂತ ಪಾಪ ಇರ್ತಾರೆ ಶ್ವೇತಕೇತು. ಉದ್ದಾಲಕರು ಹೋಗಿ, ಅಲ್ಲಪ್ಪ ತಪ್ಪು, ನೀ ತಿಳ್ಕೊಂಡಿರೋದು ಆ ಬ್ರಹ್ಮನೇ ನೀನು, ಆ ಬ್ರಹ್ಮನೇ ನೀನು, ತತ್ ತ್ವಮಸಿ ಅಂತ ಹೇಳಿ 9 ಬಾರಿ ಉಪದೇಶ ಕೊಡ್ತಾರೆ. ಅವಾಗ ಅವನಿಗೆ ಜ್ಞಾನೋದಯ ಆಗತ್ತೆ. ಅಯ್ಯೋಯ್ಯೋ, ನಾನೇ ದೇವ್ರು, ನನ್ನಲ್ಲಿರುವಂತಹ ಒಂದು ಚೇತನ ಇದೆ ಶುದ್ಧ, ನಾನ್ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ.
ನಾನು ಇದುವರೆಗೂ ನಾನು ದೇವರನ್ನ ಧ್ಯಾನ ಮಾಡ್ಬೇಕು ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ, ಹೊಸ ನಾನೇ ದೇವರು ಅಂತ ಅವಾಗ ಜ್ಞಾನೋದಯ ಆಗೋಯ್ತಂತೆ. ಅಲ್ಲಿವರೆಗೂ ದ್ವೈತ ಫಾಲೋ ಮಾಡ್ತಾ ಇದ್ರಂತೆ ಯಾರು ಶ್ವೇತಕೇತುಗಳು. ಆಮೇಲೆ ಅದ್ವೈತ ಅಂದ್ರೆ ನಾನು ದೇವರು ಒಂದೇನೋ ಉಪಾಸನೆಗೆ ಬಂದ್ರು ಅಂತ. ವಸ್ತುತಃ ಹಾಗಲ್ವೇ ಅಲ್ಲ. ಯಾಕೆ ಅಂದ್ರೆ ತತತ್ವಮಸಿ ಅನ್ನೋ ವಾಕ್ಯಕ್ಕೆ ಏನರ್ಥ ನೋಡಪ್ಪ, ಆ ಬ್ರಹ್ಮನ ತರ ನೀನಿದೀಯ ಅಂತ. ಬ್ರಹ್ಮನೇ ನೀನಾಗಿದೆ ಅಂತಲ್ಲ, ಆ ಬ್ರಹ್ಮನ ತರಹ ನೀನಿಲ್ಲ. ಇದೇನು ಒಳ್ಳೆ ಕಥೆ ಆಯ್ತಲ್ಲ, ಬ್ರಹ್ಮನೇ ಅಲ್ಲ ಅನ್ನೋದಕ್ಕೂ ಬ್ರಹ್ಮನೇ ಅಂತ ಹೇಳೋದಕ್ಕೂ ಬ್ರಹ್ಮನ ತರಹ ನೀನಿದು ಇದೆಯಾ ಅನ್ನೋದಕ್ಕೂ ವ್ಯತ್ಯಾಸ ಇಲ್ವಾ? ಇದೆ. ಯಾವ ತರ ವ್ಯತ್ಯಾಸ? ಬ್ರಹ್ಮನ ತರಹ ಅಂದ್ರೆ ಅವನ ತರ ಎಲ್ಲಾ ಗುಣ ಇದೆ ಅಂತ ಅರ್ಥ ಅಲ್ಲ. ಅವನ ಪ್ರತಿಬಿಂಬ, ಬಿಂಬ ಪ್ರತಿಬಿಂಬ ಭಾವ ಇದೆ. ಅವನ ತರ ಅಂದ್ರೆ ಅವನ ಹೋಲಿಕೆ ಇದೆ, ಅವನ ಅಧೀನವಾಗಿರ್ತಾನೆ. ನಮ್ಮ ನೆರಳು ನಾವಿದ್ದ ಹಾಗೆ. ನೆರಳಿಗೆ ಏನು ಶಕ್ತಿ ಇರತ್ತೆ ಹೇಳಿ? ನಮ್ಗ್ ಶಕ್ತಿ ಇರೋ ತರ ನೆರಳಿಗೆ ಏನಿರುತ್ತೆ? ಏನಿರತ್ತೆ. ಹಾಗೆ ದೇವರ ನೆರಳು ತರ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ದೇವರಿಗೆ ಇರುವಂತಹ ಶಕ್ತಿ ಏನು? ನಮಗಿರುವಂತಹ ಶಕ್ತಿ ಏನೂ ಇರಲ್ಲ ಅವನ ಮುಂದೆ. ನೆರಳು ಹೇಗೆ ಅದನ್ನ ಅವನು ವ್ಯಕ್ತಿ ಮಾತನ್ನೇ ಕೇಳ್ಕೊಂಡು ಹೋಗ್ಬೇಕು. ಆ ನೆರಳು ಸ್ವತಂತ್ರ ಅಸ್ತಿತ್ವನೇ ಇಲ್ಲ. ಹಾಗೆ ನಮಗೂ ಭಗವಂತನ್ ಬಿಟ್ಟು ಸ್ವತಂತ್ರ ಅಸ್ತಿತ್ವ ಇಲ್ಲ. ಅವನಿದ್ರೆ ನಾವಿರ್ತೀವಿ, ಅವನಿಲ್ಲ ಅಂದ್ರೆ ನಾವಿರಲ್ಲ. ಆ ತರ ಇದೆ. ಈ ರೀತಿ ಅನೇಕ ಅರ್ಥಗಳನ್ನ ಮಾಡಿದ್ದಾರೆ. ಅದು ಬಿಟ್ಟು ನೀವು ಅಭೇದ ಜ್ಞಾನ ಮೋಕ್ಷ ಸಾಧನ ಅಂತ ಹೇಳೋದೆಲ್ಲ ತಪ್ಪು ಅಂತ ಇಲ್ಲಿವರೆಗೆ ಖಂಡನೆ ಮಾಡಿದ್ದಾರೆ. ಮುಂದಿನ ವಿಷಯಗಳನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮಲ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.